ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಅಲ್ಲಿಂದ ಬರೋದಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಒಂದು ನಿಮಿಷ ಅಣ್ಣ ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ಗೊತ್ತಿದೆಯಲ್ಲ, ನಾನು ಹೇಳ್ತೀನಿ ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಜ್ ಪೂಜೆ ಮಾಡಿದ್ದು 2016-17ರಲ್ಲಿ ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ. ಸಭಾಧ್ಯಕ್ಷರೇ, ಭಾಳ ಗಮನ ಹರಿಸುವಂಥದ್ದು, ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3,000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3,000 ಕೊಟ್ಟಿರೋದು ಭಾಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದರೆ, ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಕ್ಕೇನು ಅಂದರೆ, ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ, ಈ ರಸ್ತೆ ಮಾಡೋಕ್ಕೆ ಮುಂಚೆ ಇವಾಗ ಅದು 4 ಕೋಟಿ. ಸಭಾಧ್ಯಕ್ಷರೇ, ನಮ್ದು ಎಂಥ ಕಲ್ಪನೆ, ಎಂಥ ಆಲೋಚನೆ, ಎಷ್ಟು ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ. ಸಭಾಧ್ಯಕ್ಷರೇ, ನಾವೇನು ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ಭಾಳ ಸಂತೋಷ ಪಡ್ತಾ ಇರೋಂಥ ವಿಷಯ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮೆಟ್ರೋ ಫೇಸ್ 3 ಓಪನ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು, ಭಾಳ ಸಂತೋಷ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಅನುದಾನ 85%, ಕೇಂದ್ರ ಸರ್ಕಾರದ್ದು 15% ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, 15% ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಫೇಸ್ 3 ಮೆಟ್ರೋ ಸುಮಾರು 30-31 ಸ್ಟೇಷನಲ್ಲಿ 27-28 ಸ್ಟೇಷನು ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬರುತ್ತೆ. ತಮಗೆ ಗೊತ್ತಿರಲಿ, ಇದು ಹಿಂದಿನ ಸರ್ಕಾರ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲ್ಯಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ. ಅದು ಮೊನ್ನೆ ಗುದ್ಲಿ ಪೂಜೆ, ಭಾಳ ಸಂತೋಷ. ಸಭಾಧ್ಯಕ್ಷ, ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಜೇಷನ್ ಎಲ್ಲಿ ಮಾಡ್ತೀವಿ? 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಇಡೀ ಬೆಂಗಳೂರು, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇರೋದು. ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು, ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ. ಆ ಸ್ಟೇಷನ್ ಹೆಸರು ಮುತ್ಯಾಲನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ. ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ? ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಿಜೇಷನ್ ಮಾಡ್ತೀವಿ. ಅದಕ್ಕೆ 1:3 ಪರಿಹಾರ ಕೊಡ್ತೀವಿ. ಭಾಳ ಪ್ರಮುಖವಾಗಿ 1:3 ಪರಿಹಾರ ಕೊಡ್ತೀವಿ. ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ. ಎಲ್ಲರೂ ಮಾತಾಡಬೇಕಲ್ಲ. ಅಲ್ಲಲ್ಲ, ಹೇಳ್ತೀನಿ ಸಭಾಧ್ಯಕ್ಷ, ದಯವಿಟ್ಟು ಪರಿಹಾರ ಕೊಡ್ತೀವಿ. ನಮ್ಮ ಸರ್ಕಾರದ ಸ್ವತ್ತು 1 ಎಕರೆ 30 ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮೆಚ್ಚನ. ಸಭಾಧ್ಯಕ್ಷರೇ, ಓಕೆ, 1 ಎಕರೆ 30 ಗುಂಟೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾರೋ ಒಬ್ಬ ಮದರ್ ತೆರೇಸಾ ಸ್ಕೂಲ್ನವನ್ನ ಸಾಕಿ ಈ ಬಡವರು ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯ? ಸಭಾಧ್ಯಕ್ಷರೇ, ಓಕೆ.